ಆಯುರ್ವೇದ ಪದ್ಧತಿಯಲ್ಲಿ ಸಂಶೋಧನೆ ಹಾಗೂ ಅದರ ಅಧ್ಯಯನ ವಿಧಿಯನ್ನು ಒಂದು ವಿಶೇಷತೆ ಬೇರೆ ಏನು ಅಂದರೆ, ಆಯುರ್ವೇದದಲ್ಲಿ ಅಧ್ಯಯನ, ಅಧ್ಯಾಪನ ಮತ್ತು ತದ್ವಿದ್ಯಾ ಸಂಭಾಷಣೆ ಅಂದರೆ ಹೇಗೆ ಇದನ್ನು ಕಲಿತೇವೆ ಅಂದರೆ, ಅಧ್ಯಯನ ಮಾಡಿ, ಅಧ್ಯಾಪನ ಮಾಡಿ ಹೇಳಿಕೊಟ್ಟು, ಮತ್ತು ತದ್ವಿದ್ಯಾ ಸಂಭಾಷಣೆ ಅಂದರೆ ಬೇರೆಯವರೊಟ್ಟಿಗೆ ಅರಿತವರೊಟ್ಟಿಗೆ ಕುಳಿತು ಚರ್ಚೆಯನ್ನು ಮಾಡುವಂಥದ್ದು. ಇದೇ ರೀತಿಯಲ್ಲಿ ಬೆಳೆದು ಬಂದಂಥದ್ದು ಆಯುರ್ವೇದ. ಇದು ಖಾಲಿ ನಾವು ಹಾಗೂ ನಮ್ಮ ದೋಸ್ತಿಗಳು ಅವರೊಟ್ಟಿಗೆ ಕೂತು ಮಾತಾಡಿ ಚರ್ಚೆ ಮಾಡುವುದಲ್ಲ. ಅರಿತವರು ಆಯುರ್ವೇದವನ್ನು ಸಮಗ್ರವಾಗಿ ಅರಿತವರೊಟ್ಟಿಗೆ ಕೂತು ಚರ್ಚೆ ಮಾಡಿ ಅದನ್ನು ಹೊಸ ರೂಪವನ್ನು ತರುವಂಥದ್ದು, ಇಲ್ಲ ಅದರಲ್ಲಿ ಬೆಳವಣಿಗೆಯನ್ನು ತರುವಂಥದ್ದು, ಅದರಲ್ಲಿ ಸುಧಾರಣೆಯನ್ನು ಮಾಡುವಂಥದ್ದು ಮುಂಚಿನ ಕಾಲದಿಂದ ನಡೆದು ಬಂದಂಥದ್ದು. ಆಯುರ್ವೇದದ ನೀವು ಯಾವುದೇ ಒಂದು ಗ್ರಂಥವನ್ನು ನೋಡಿದರೆ, ಚರಕ ಸಂಹಿತೆ ಆಗಲಿ, ಸುಶ್ರುತ, ಇದು ಪ್ರಶ್ನೋತ್ತರ ರೀತಿಯಲ್ಲಿ ಕೇಳಿರುವಂಥದ್ದು. ಅಗ್ನಿವೇಶ ಏನು ಚರಕ ಸಂಹಿತೆಯನ್ನು ರಚಿಸಿದ ಅವನು ಆಚಾರ್ಯ ಅತ್ರೇಯರಲ್ಲಿ ಏನು ಕೇಳ್ತಾನೆ, ಇದನ್ನು ನನಗೆ ಹೇಳಿಕೊಡಿ ಅಂತ ಕ್ವಶನ್ ಹಾಕ್ತಾರೆ. ಹಾಗೆ ಅತ್ರೇಯರು ಅದಕ್ಕೆ ಸಮಾಧಾನಕರ ಉತ್ತರವನ್ನು ಕೊಡ್ತಾರೆ. ಹೀಗೆ ಪ್ರಶ್ನೋತ್ತರದಲ್ಲಿ ಬರುವಂಥದ್ದು. ಹಾಗೆ ಯಾವುದಾದ್ರೂ ಒಂದು ಸಿದ್ಧಾಂತದ ಬಗ್ಗೆ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅದನ್ನು ಕೂಡ ಕೂತು ಅದನ್ನು ಚರ್ಚೆ ಮಾಡುವಂಥದ್ದು ಮುಂಚಿಂದ ಆಯುರ್ವೇದ ಪದ್ಧತಿಯಲ್ಲಿ ಇರುವಂಥದ್ದು. ಇದನ್ನು ಆಯುರ್ವೇದವನ್ನು ಅರಿತವರು, ಆಚಾರ್ಯರಾದಂಥವರು ಕುಳಿತು ಚರ್ಚೆ ಮಾಡುವಂಥದ್ದು. ಈಗ ಒಂದು ಅಂದರೆ ರಸಗಳು ಅಂತ ಹೇಳ್ತೇವೆ, ಷಡ್ರಸಗಳು ಅಂತ ಹೇಳ್ತೇವೆ. ಈ ಷಡ್ರಸಗಳಲ್ಲಿ ಮಧುರ, ಆಮ್ಲ, ಲವಣ, ಕಡುತಿಕ್ತ, ಕಷಾಯ, ಈ ಷಡ್ರಸಗಳು. ಮಧುರ ಅಂದರೆ ಸ್ವೀಟ್, ಆಮ್ಲ ಅಂದರೆ ಹುಳಿ, ಇದೆಲ್ಲ ಹಾಗೆ ಷಡ್ರಸಗಳನ್ನು ಹೇಳ್ತಾರೆ. ಈ ಷಡ್ರಸಗಳನ್ನು ಹೇಳಬೇಕಾದ್ರೆ ಯಾಕೆ ಇದು 7 ಅಲ್ಲ, ಯಾಕೆ ಇದು 5 ಆಗಬೇಕು ಅಂತ ಹೇಳುವಂಥದ್ದು ಈ ಚರ್ಚೆಯ ಮುಖಾಂತರ ಬಂದಂಥದ್ದು. ಆ ಚರ್ಚೆಯಲ್ಲಿ ಅವರು ಅದಕ್ಕೆ ಒಂದು ಎವಿಡೆನ್ಸ್ ಬೇಸ್ ಅಂತ ಕೊಡ್ತಾರೆ. ಇದು ಯಾಕೆ 1 ರಸ ಅಲ್ಲ, 2 ರಸ ಅಲ್ಲ, 3 ರಸ ಅಲ್ಲ, 6 ರಸ, ಯಾಕೆ 7 ಆಗಬಾರದು, ಹಾಗೆ ತ್ರಿದೋಷ ಸಿದ್ಧಾಂತಕ್ಕೂ ಯಾಕೆ 4 ದೋಷ ಅಲ್ಲ, ಯಾಕೆ 2 ದೋಷ ಅಲ್ಲ ಅಂತ ಕೂಡ ಚರ್ಚೆ ಇದೆ. ಸುಶ್ರುತನ ಪ್ರಕಾರ ರಕ್ತವನ್ನು 4ನೇ ದೋಷ ಅಂತ ಭಾವಿಸಬಹುದು ಅಂತ ಹೇಳಿ ಅದನ್ನು 4ನೇ ದೋಷ ಅಲ್ಲ, 3 ದೋಷಗಳು ಅಂತ ಕನ್ಸಿಡರ್ ಮಾಡಬೇಕು ಅಂತ ಅದು ಕೊನೆಯಲ್ಲಿ ಅದನ್ನು ಹೇಳಲಾಗ್ತದೆ. ಹೀಗೆ ಚರ್ಚೆಯ ಮುಖಾಂತರ ಚರ್ಚೆ ಮಾಡುವಂಥದ್ದು ಯಾರೊಟ್ಟಿಗೆ? ನುರಿತವರೊಟ್ಟಿಗೆ, ಅರಿತವರೊಟ್ಟಿಗೆ, ಆಚಾರ್ಯ ಸ್ಥಾನದಲ್ಲಿ ಇರುವವರೊಟ್ಟಿಗೆ ಇದನ್ನು ಚರ್ಚೆ ಮಾಡುವಂಥದ್ದು. ಈ ರೀತಿಯಲ್ಲಿ ಬೆಳೆದು ಬಂದಂಥದ್ದು. ಹಾಗೂ ಆಯುರ್ವೇದದಲ್ಲಿ ಒಂದು ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ, ಯಾವುದಾದ್ರೂ ಒಂದು ವಿಷಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅದನ್ನು ಪ್ರತ್ಯಕ್ಷ, ಅನುಮಾನ, ಆಪ್ತೋಪದೇಶ 3 ವಿಧಗಳಲ್ಲಿ ಪ್ರಮಾಣಿಸಲಾಗ್ತದೆ. ಪ್ರತ್ಯಕ್ಷ ಅಂದರೆ ಇದನ್ನು ನೋಡಿ ಅರ್ಥ ಮಾಡಿಕೊಳ್ಳುವಂಥದ್ದು. ಈಗ ಉಷ್ಣ ಜಲದಿಂದ ಕಫ ಶಮನ ಆಗ್ತದೆ, ಇದನ್ನು ಕುಡಿದು ನೋಡಿದ ಕೂಡಲೇ ಅರ್ಥ ಆಗ್ತದೆ. ಅದೇ ವಿಪರೀತವಾಗಿ ನೋಡುವಂಥದ್ದು, ತಣ್ಣೀರನ್ನು ಕೊಟ್ಟ ಕೂಡಲೇ ಕಫ ಜಾಸ್ತಿ ಆಗುವಂಥದ್ದು, ಇದು ನೋಡಿ ಅರ್ಥ ಆಗುವಂಥದ್ದು, ಇದು ಪ್ರತ್ಯಕ್ಷ. ಅನುಮಾನಿಸುವಂಥದ್ದು, ಈ ಒಂದು ಕೆಲವು ಕಾಯಿಲೆಗಳಲ್ಲಿ ಈ ಒಂದು ಔಷಧಿ 2 ಔಷಧಿಗಳನ್ನು ಕೊಟ್ಟು ಇದು ತಾಗಬಹುದೇ, ಅದು ತಾಗಬಹುದೇ ಅಂತ ಅನುಮಾನಿಸುವಂಥದ್ದು. ಹಾಗೆ ಹಲವಾರು ಜಾಗದಲ್ಲಿ ಅನುಮಾನ ಪ್ರಮಾಣವನ್ನು ಬಳಸಲಾಗ್ತದೆ. ಕೆಲವೊಮ್ಮೆ ವಿಶೇಷವಾಗಿ ಏನು ಅಂದರೆ, ದೇಹದ ಒಳಗೆ ಏನು ನಡೀತಾ ಇದೆ ನಮಗೆ ಗೊತ್ತಾಗೋದಿಲ್ಲ. ಹಾಗೆ ಲಕ್ಷಣಗಳ ಮೂಲಕ ದೋಷಗಳನ್ನು ಅನುಮಾನ ಪ್ರಮಾಣದಿಂದ ನಾವು ಅದನ್ನು ವಿಚಾರ ಮಾಡಿ ಅದನ್ನು ನಿಶ್ಚಯ ಮಾಡ್ತೇವೆ. ಇದು ಅನುಮಾನ ಪ್ರಮಾಣ. ಇದಿಷ್ಟಕ್ಕೂ ಕಾರಣ ಆಪ್ತೋಪದೇಶ. ಆಪ್ತೋಪದೇಶ ಅಂದರೆ ಮುಂಚಿನಿಂದ ನಡೆದು ಬಂದಂಥದ್ದು, ನಮ್ಮ ಪೂರ್ವಜರಿಂದ, ನಮ್ಮ ಆಚಾರ್ಯರಿಂದ, ನಮ್ಮ ಆಯುರ್ವೇದವನ್ನು ಅರಿತವರಿಂದ, ಆಯುರ್ವೇದದ ಬಗ್ಗೆ ಬರೆದವರಿಂದ, ಇವರಿಂದ ತಿಳಿದುಕೊಳ್ಳುವಂಥದ್ದು ಇದು ಆಪ್ತೋಪದೇಶ. ಹಾಗೆ ಯಾವುದೇ ಒಂದು ಸಂಗತಿಯನ್ನು ಇದರಲ್ಲಿ ನಾವು ಹೊಸದಾಗಿ ಅಳವಡಿಸುವುದಂತಾದರೆ ಪ್ರತ್ಯಕ್ಷ, ಅನುಮಾನ, ಆಪ್ತೋಪದೇಶ ಈ 3 ಪ್ರಮಾಣಗಳನ್ನು ಕೊಟ್ಟು ಇದನ್ನು ನಾವು ಸಿದ್ಧಾಂತಕ್ಕೆ ತರುವಂಥದ್ದು. ಈಗ ಪಂಚಭೌತಿಕ ಸಿದ್ಧಾಂತ ಆಗಲಿ, ತ್ರಿದೋಷ ಸಿದ್ಧಾಂತ ಆಗಲಿ, ಸಪ್ತಧಾತುಗಳನ್ನಾಗಲಿ, ಇದೆಲ್ಲ ಈ ಪ್ರತ್ಯಕ್ಷ, ಅನುಮಾನ, ಆಪ್ತೋಪದೇಶ ಪ್ರಮಾಣಗಳಿಂದ ಇದನ್ನು ಪ್ರಮಾಣಿಸಲ್ಪಟ್ಟಿದೆ. ಹಾಗೆ ಈ ಸಂಶೋಧನೆ ಮಾಡುವಂಥದ್ದು ಅಲೋಪತಿಯಲ್ಲಿ ಹೇಗೆ ಅಂದರೆ, ಈ ಕ್ಲಿನಿಕಲ್ ಟ್ರಯಲ್ಸ್ ಆಗಿರ್ಬೋದು, ಇಲ್ಲ ರೆಟ್ರೋಸ್ಪೆಕ್ಟಿವ್ ಸ್ಟಡೀಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ರಿಸರ್ಚ್ ಮೆಥಡಾಲಜಿ ಏನು ಮಾಡ್ತಾರೆ, ಇದು ಕೂಡ ಆಯುರ್ವೇದದಲ್ಲಿ ಕೂಡ ಇದೇ ರೀತಿಯಲ್ಲಿ ಈಗ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದನ್ನು ಯಾಕೆ ಈ ಆಧುನಿಕ ಪದ್ಧತಿಯನ್ನು ಬಂದಿದ್ದೇವೆ ಅಂದರೆ, ಇದನ್ನು ಪ್ರಮಾಣಿಸಬೇಕು. ಆಯುರ್ವೇದದಲ್ಲಿ ಏನೆಲ್ಲ ಹೇಳಿದ್ದಾರೆ ಅದು ಈಗ ಕೂಡ ಅದು ರಿಲೆವೆಂಟಾ, ಈ ಕಾಲಘಟ್ಟದಲ್ಲೂ ಇದು ರಿಲೆವೆಂಟ್ ಅಂತ ಹೇಳಲಿಕ್ಕೆ ಈ ಪ್ರಮಾಣಗಳನ್ನು ಬಳಸ್ಕೊಂಡು ನಾವು ಕ್ಲಿನಿಕಲ್ ಟ್ರಯಲ್ಸು, ಬೇರೆ ರಿಸರ್ಚ್ ಮೆಥಡಾಲಜಿಗಳನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೇವೆ. ಹಾಗೆ ಆಯುರ್ವೇದದ ದೃಷ್ಟಿಯಿಂದ ನೋಡೋದಾದರೆ ಇದು ಖಾಲಿ ಒಂದು ಸಾಲ್ಟನ್ನು ಕ್ಲಿನಿಕಲ್ ಟ್ರಯಲ್ ಮಾಡೋದಾಗಲಿ, ಇದನ್ನು ರಿಸರ್ಚ್ ಮೆಥಡಾಲಜಿ ಮಾಡೋದಾಗಲಿ ಅಲ್ಲ. ಅದನ್ನು ವಿಶೇಷವಾಗಿ ಅದರ ಗುಣಧರ್ಮಗಳನ್ನು ನೋಡುವಂಥದ್ದಾಗಲಿ, ಪಂಚಮಹಾಭೌತಿಕ ಸಿದ್ಧಾಂತಗಳನ್ನು ಅದರಲ್ಲಿ ಯಾವ ಪ್ರಮಾಣದಲ್ಲಿ ಇರಬಹುದು ಅಂತ ಅನುಮಾನಿಸುವುದಾಗಲಿ, ಪ್ರತ್ಯಕ್ಷವಾಗಿ ನೋಡುವುದಾಗಲಿ, ಇಲ್ಲ ಮುಂದೆ ಅದನ್ನು ಆಪ್ತೋಪದೇಶವಾಗಿ ಪರಿಣಾಮಿಸುವುದಾಗಲಿ ಇದನ್ನು ಮಾಡಬಹುದು.
ಈ ಒಂದು ರಿಸರ್ಚ್ ಮೆಥಡಾಲಜಿ ನಾವೇನು ಮಾಡ್ತಾ ಇದ್ದೇವೆ ಅಲೋಪತಿಯಲ್ಲಿ ಹೇಗೆ ನಡೀತಾ ಉಂಟು ಹಾಗೆ ಆಯುರ್ವೇದದಲ್ಲಿ ಕೂಡ ನಡೀತಾ ಉಂಟು. ಇದರೊಂದಿಗೆ ವಿಶೇಷವಾಗಿ ಏನು ನಾವು ಅಳವಡಿಸ್ಕೊಳ್ಬೋದು ಅಂದರೆ ಈ ಪಂಚಮಹಾಭೌತಿಕ ಸಿದ್ಧಾಂತಗಳು ಮತ್ತು ಗುಣಧರ್ಮ ಸಿದ್ಧಾಂತಗಳನ್ನು ಕೂಡ ಅಳವಡಿಸ್ಕೊಂಡ್ರೆ ಇದು ಇನ್ನೂ ಉತ್ತಮವಾಗಿ ನಮಗೆ ಅರ್ಥ ಮಾಡಿಸೋದ್ರಲ್ಲಿ ಸುಲಭ ಆಗ್ತದೆ ಅಂತ ಭಾವನೆ.